1 hour ಆಯ್ತು ಅಷ್ಟೇ. ಇಲ್ಲಿಂದ ಸೊಂಟ ಎಲ್ಲ ನೋವು ಗೊತ್ತು. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮಾಡ್ತಿರೋ ವ್ಲಾಗ್ ಬಂದು ನಮ್ಮ ಮನೇಲಿ ಹಪ್ಪಳ ಹೊತ್ತು ಕಾರ್ಯಕ್ರಮ ಇದೆ. ಸೊ ಆ ವ್ಲಾಗ್ ಮಾಡ್ತಾ ಇದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ನೋಡಿ ಗೈಸ್, ಅವ್ರ ಅಕ್ಕನ ಕೂದಲು ಕಟ್ತವ್ರಿ. ಲೊಪ್ಪರ್ತಿ ಸುತ್ಬಿಟ್ಟೆ ಆಮೇಲೆ ಮತ್ತೆ ಬಿಟ್ಟ. ಒಂದ್ ರೌಂಡ್ ಸುತ್ಬಿಟ್ಟು ಮೇಲೆ ಕ್ಲಿಪ್ ಹಾಕು ಅಷ್ಟೇ. ಸಾಕಿ ಮೇಲೆ ಹಾಕು, ಟೈಟಾಗಿ ಇಟ್ಕೊಂಡು ಅದೇನು ಸುತ್ತಬೇಡ, ಹಂಗೆ ಹಾಕು ಅಷ್ಟೇ. ಎರಡು ಬಾರಿ ಚೆನ್ನಾಗಿ ಆಗ್ತದೆ. ಹೆಂಗ್ ಗೊತ್ತಾ, ಇರು ಇಟ್ಕೊಂಡ ಈಗ ಇಟ್ಕೊ ಹೇಳ್ತೀನಿ. ಹಿಡ್ಕೊ ಹಿಂಗ್ ಸುತ್ತು, ಹಿಂಗ್ ಸುತ್ತು. ಹಾ ಸುತ್ತು ಸುತ್ತು. ಹಿಂಗ್ ತಗೊಂಬಾ, ಹಿಂಗ್ ತಗೋಬಾ, ಕೆಳಗಡೆಯಿಂದ ತಗೋಬಾ. ಕ್ಲಿಪ್ ಹಾಕು. ಬಿದೈತು. ಎರಡು ಈ ಕಡೆ ಸೇರ್ಸ್ ಹಾಕ್ಬೇಕು ಕ್ಲಿಪ್ನ ತುದಿಗೆ. ಕೂದಲಿಗೆ ಸೇರಿಸು ಬಿಡಪ್ಪ. ನೋಡಿ ಹಿಂಗಿರ್ತಲ್ವಾ, ಕ್ಲಿಪ್ನ ಕೂದಲಿಗೆ ಸೇರ್ಸ್ ಹಾಕ್ಬೇಕು ಕುತ್ಕೊಳ್ಳಂಗೆ. ಸೊಂಟ ಎಲ್ಲ ನೋವು ಗೊತ್ತು. ನೋಡಿ ಗೈಸ್, ಆಲ್ರೆಡಿ ಒಂದು ಸೈಡ್ ಕವರ್ ಮಾಡಿಬಿಟ್ಟಿದ್ದೀವಿ. ನಮ್ಮ ಅಕ್ಕ ನೋಡಿ ಎಷ್ಟೊಂದು ಕೆಲಸ ಮಾಡ್ತಾರೆ. ನೋಡಿ ಏನ್ ಮಾಡಿಸ್ತವ್ರೆ ನನಗೆ. ಫಸ್ಟ್ ಟೈಮ್ ಇಷ್ಟೊಂದು ಕೆಲಸ ಮಾಡ್ತಿರೋದು. ನಿಮ್ಮ ಅಕ್ಕ ಒಬ್ಳೆ ಮನುಷ್ಯರು, ನಾವು ಮನುಷ್ಯರು ಅಲ್ಲ. ಪಂಚಿಂಗ್ ಡೈಲಾಗ್ ನೋಡಿ. ತಿನ್ನಲ್ವಾ? ಕರ್ಮೆನೆ ತಿನ್ಬೇಕಾದ್ರೆ ಕೆಲಸ ಮಾಡ್ಬೇಕು. ಸುಮ್ಮನೆ ತಿಂತಾರೆ ಅಂದ್ಬಿಟ್ಟು ಒತ್ಸಿ ತಿಂದ್ರೆ ಒತ್ತು ಆಮೇಲೆ ತಿನ್ನು ಅಂತ. ಕೈ ಕೆಸರ ಆದರೆ ಬಾಯಿ ಮೊಸರು. ಕೆಲಸ ಮಾಡಿದ್ರೇನೆ, ಅದ್ರ ಮೇಲೆ ಎಫೆಕ್ಟ್ ಹಾಕಿದ್ರೇನೆ. ನಮ್ಮ ದೊಡ್ಡಮ್ಮ ಜಾಸ್ತಿ ಓದ್ಬಿಟ್ಟವ್ರಿ ನಮ್ಮ ಅಕ್ಕಗಿಂತ. ಗಾದೆ ಮಾತೆಲ್ಲ ಆಡ್ತವ್ರೆ. ಗಾದೆ ಮಾತಾಡೋಕೆ ಓದ್ಬೇಕಾ ಜಾಸ್ತಿಯಾ? ಓದಿರ್ತೀನಿ. ನಾಲೆಡ್ಜ್ ನೋಡೋದು. ಏನಾಯ್ತು? ಅಯ್ಯೋ ಇವ್ರು ಕಿಚ್ಕ ಮಾಡ್ತಿಬಿಟ್ಟು. ಅದು ಹೋಗಲ್ಲ, ನಾ ಏನ್ ಮಾಡ್ಲಿ. ಪಾಪ ಹುಡುಗ ಅಪ್ಪ ಅದೇ ವೃತ್ತಿ. ಅಯ್ಯೋ ಈ ತಲೆ ಆಯ್ತಲ್ವಾ? ಕೊಡಿ, ಏನಾಗಲ್ಲ. ನೋಡಿ ಏನಾಗಲ್ಲ, ಮಾಡೋ ವೃತ್ತಿ. ಪಾಪ ಹುಡುಗ ಅಷ್ಟೆಲ್ಲ ಕಷ್ಟ ಪಡ್ಕೊಂಡು ಎಣ್ಣೆ ಹಾಕು, ಈಗ ಬೆಳ್ಳಗೆಲ್ಲವ ಖಾಲಿಯಾಗಿ ಬೇಗ ದಪ್ಪ ಪುಂಡೆ ಹೊತ್ತು. ಅದಕ್ಕೆ ದಪ್ಪ ಆಗ್ತಾ ಇರೋದು. ಬೇಗ ಖಾಲಿ ಆಗಿ ಅವ್ರ ಕಾಟ ತಡೆಯಕಾಯ್ತಲ್ಲ ನನಗೆ. ಹೆಂಗ್ ಹಾಕಿದೆ ಗೊತ್ತಾ ಎಲ್ಲರೂ? ನೀವೇ ಗೆಸ್ ಮಾಡಿ ಗೈಸ್, ಹೆಂಗೈತೆ ಅಂತ ಇದು. ಎಷ್ಟು ದಪ್ಪ ಆಗಿದೆ. ಈ ಎಣ್ಣೆನೆ ಬಂದಿಲ್ವಲ್ಲ ವೃತ್ತಿ. ಎತ್ಕೊಳ್ಳೋ ಜಾಸ್ತಿ, ಸೌತ್ಕು ಜಾಸ್ತಿ ಅದು ಅಂಟ್ಕೊಳ್ದಂಗೆ. ಎಲ್ಲ ಕೈ ಹಿಡಿಲ್ಲ ಮರಿ, ಎಣ್ಣೆ ಆಗೈತೆ ನಮ್ಮ ಕೈಗೆ. ಈ ಅಮ್ಮ ಅವ್ನು ಹೆಂಗಾರ ತಗೊಳ್ಳಿ ಸುಂದಿನ, ಪಾಪ ಹುಡುಗ ಉಂಡೆ ಮಾಡ್ಕೊಡ್ತಾನ, ಅದ್ರಲ್ಲಿ ಹೇಳ್ತೀಯ. ಇವಾಗ ಆಗೈತೆ ದೊಡ್ಡಮ್ಮ ಕೆಲ್ಸ. ಇನ್ ಹೆಂಗ್ ಮಾಡ್ಬೇಕು ಇಲ್ದಿರಾ? ಅಂದ್ರೆ ಎಲ್ಲ ಬೆಳ್ಳುಳ್ಳಿ ಹಿಂಗ್ ಹಾಕ್ಬೇಡ. ಎರಡು ನೋಡಿ ಬೆಳ್ಳುಳ್ಳಿ guys, ಇಟ್ಕೋ ಅಷ್ಟೇ. ಇವರಿಬ್ರು ಮದುವೆ ಡೈಲಿ ಕಾನ್ವರ್ಸೇಷನ್. ಬಿಸಿ 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 ಒಗ್ಗರಣೆ. ಇನ್ನು 3 ಐತಮ್ಮ. 2 ಮತ್ತೊಂದು ಒಂದೇ ದೊಡ್ಡಮ್ಮ, ಅದು ಅರ್ಧ ಆಗೈತಲ್ಲ. ಸೆಂಟ್ರಿಗೆ ಇಟ್ಕೊಂಡಿಲ್ಲ ಅದನ್ನ. ನೋಡಿ ಗೈಸ್, ಹೆಂಗೈತೆ. ಹಿಂಗ್ ಕಿತ್ಕೊಬೇಕಾ? ಅದು ಇದು ಅದು ಕರೆಕ್ಟಾಗಿ ಆಗ್ಬಿಟ್ಟಿಲ್ಲ, ಓಪನ್ ಆಗ್ಬಿಟ್ಟೈತೆ. ಅದಕ್ಕೆ ಮಿದ್ದಿ
ಬೈಬೇಡ ಮಾರಾಯ ನೀನು, ಕೈಗೆಲ್ಲ ಪಿಸ ಪಿಸ ಮಾಡ್ಕೊತೀಯ. ಪಿಸ ಪಿಸ ಬರೀ ಕೂದಲೈತೆ. ಇಟ್ ಇಸ್ ಕಾಲ್ಡ್ ಎಸ್ ಲೋಕಿ ಅಂಡ್ ಪವರ್. ಪವರು ಏನೋ ಬೈ ಕೂಲ್ ಐತ್ ನೋಡಿ ಗೈಸ್ ಅಪ್ಲೈಲೆಲ್ಲ. ಎಂಟದು ಇಲ್ಲ, ಎಲ್ಲ ಒಂದೊಂದ್ ಕಡೆ ಅಷ್ಟೇ ಕಾಣಿಸ್ತಿರೋದು. ಎಲ್ಲ ಕಡೆ ಐತೆ ನೋಡಿ ಗೈಸ್, ಇದೆಲ್ಲ ಮುದ್ದೆ ಮಾಡ್ಕೊಂಡು ಇಟ್ಕೊಂಡಿರೋದು, ಕುಕ್ಕರಲ್ಲಿ ಹಾಕಿ ಮುಚ್ಚಿಬಿಟ್ಟಿರೋದು ಆರೋಗ್ಬಾರ್ದು ಅಂತ. ಖಾಲಿ ಆದಂಗೆ ಒಂದೊಂದೇ ತಗೋಬೇಕು. ಸುಡ್ತೈತಾ? ಅದು ಬಿಸಿ ಇದ್ರೇನೆ ಹೊತ್ತಾಗೋದಿಲ್ಲ ಅಂದ್ರೆ ಓಪನ್ ಎಣ್ಣೆ ಹಾಕಿರುತ್ತಿ ಒಂಚೂರು ಸಾಕು, ಜಾಸ್ತಿನೇ ಹಾಕೋಬೇಡ. ಕೈಯಲ್ಲಿ ಹಿಡ್ಕೊ ಮುಂದಕ್ಕೆ ಎಣ್ಣೆ ಅನ್ಸ್ಬೇಡ. ನೋಡಿ ಗೈಸ್, ಇದೆಲ್ಲ ನಮ್ಮ ಅಣ್ಣ ಹಾಕಿರೋದು, ಇದೆಲ್ಲ ನಮ್ಮ ದೊಡ್ಡಮ್ಮ ಹಾಕಿರೋದು. ನೋಡಿ ಇಲ್ಲ ನೋಡಿ ನಮ್ಮ ದೊಡ್ಡಮ್ಮ ಎದ್ದಾಗ್ತಾವ್ರೆ. ಆಯ್ ಹಪ್ಪಳ ಹೊತ್ತಾ ಇದೀವಿ ನಾವು ನೋಡಿ. ನೋಡಿ ಇವನೇ ನಮ್ಮಣ್ಣ ಉಂಡೆ ಮಾಡಾಕ್ತಾವನೆ ಹೊತ್ತಕ್ಕೆ. ನಮ್ಮ ಅಕ್ಕ ಹೊತ್ತಾಗ್ತೈತೆ. ಹಾಯ್ ಹಾಯ್ ಬಾಯ್ ಬಾಯ್. ನನ್ನ ಬ್ಲಾಗಲ್ಲಿ ಇವತ್ತು ಬರೀ ತನವ್ರೆ ಹಬ್ಬರ. ಬೇಗ ಹಾಕೋರುತ್ತ ರುಚಿ. ಅಕ್ಕಾಗ ಏನಾದ್ರು ಪ್ರಾಬ್ಲಮ್ ಆಯ್ತಾ ಹೇಳು. ಅಕ್ಕ ಪ್ರಾಬ್ಲಮ್ ಆಗಲ್ಲಲ್ಲಿ, ನೋಡಿ. ಅದು ತಣ್ಣಗಾಗೋಗುತ್ತೆ. 1 ಅವರಿಂದ ಇವರಿಬ್ರು ಜಗಳ ಮಾಡ್ತಾನೆ ಅವ್ರು, ಆದ್ರೂ ಇನ್ನೂ ನಿಂತಿಲ್ಲ. ಜಗಳ ಅಲ್ಲಲ್ಲ, ಏನದು ಕಾನ್ವರ್ಸೇಷನ್. ಅಯ್ಯೋ ಅಮ್ಮ, ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ಯಾ? ಒಂದ್ ಕಡೆಯಿಂದ ಹೇಳ್ಕೊಂಡ್ಬಿಡ್ತಾರೆ. ಮೆಣಸು, ಜೀರಿಗೆ ಪೌಡ್ರು, ಫಸ್ಟು ಅಕ್ಕಿ ಹಸಿಟ್ ಮಾಡಿಸ್ಬೇಕು. ಆಮೇಲೆ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಹೇಳು, ಟ್ರೈ ಮಾಡಲಿ ಅವರು. ಆಮೇಲೆ ಬಂದು ನೀರು ಇಟ್ಕೋಬೇಕು, ಹಸಿಟ್ಟು ಹಾಕಬೇಕು. ನೀರು ಕುದಿಯೋನಾಗ ಹಸಿಟ್ಟು ಹಾಕಬೇಕು. ಹಸಿಟ್ಟೆಲ್ಲ ಮೊದಲು ಖಾರ ಪುಡಿ, ಜೀರಿಗೆ ಪುಡಿ, ಉಪ್ಪು, ಸೋಡಾ ಎಲ್ಲ ಹಾಕಬೇಕು. ಆಮೇಲೆ ಹಸಿಟ್ಟು ಹಾಕಬೇಕು. ಆಮೇಲೆ ಬೇಯಿಸ್ಬೇಕು ಚೆನ್ನಾಗಿ. ಆಮೇಲೆ ಮುದ್ದೆ ಥರ ತಿರುಗಬೇಕು. ತಿರುಗಿಬಿಟ್ಟು ದಪ್ಪ ಗುಂಡೆ ಮಾಡಿಕೊಂಡು ಒಂದು ಕುಕ್ಕರ್ಗೆ ಮುಚ್ಕೊಂಡು ಇಟ್ಕೋಬೇಕು. ಅವ ಇಲ್ಲ ನಮ್ಮ ತಿರುಗ್ಬಿಟ್ಟು ಬೇರೆಯವ್ರಿಗೆ ಟಾರ್ಚರ್ ಕೊಡಬೇಕು ಅಂತೆ. ಆಮೇಲೆ ಪೂರ್ತಿ ಈ ಉರ್ಬೇಲೆಲ್ಲ ಒತ್ತಿಸಿ ಒಣ ಹಾಕೋದು. ಆಮೇಲೆ ನಮ್ಮನೆ ಕರೆದು ಬಿಡ್ತಾರೆ ಸುಮ್ಮನೆ. ನಿಮಗೆ ಬೇಕಾದರೆ ಕರ್ಕೊಳ್ಳಿ ಗೈಸ್, ಇವ್ರನ್ನ ಬರ್ತಾರೆ ಹಪ್ಪಳ ಹೊತ್ತಕ್ಕೆ. ಹಪ್ಪಳ ಚಾರ್ಜ್ ಆಗುತ್ತೆ. ಹಪ್ಪಳ ಹೊತ್ತಕ್ಕೆ ಹೊತ್ಕೊಡ್ತೀವಿ, ಚಾರ್ಜ್ ಆಗುತ್ತೆ. ಚಾರ್ಜ್ ಕೊಡಬೇಕು. ಇಷ್ಟು ಹಪ್ಪಳಕ್ಕೆ ಇಷ್ಟು ಅಂತ. ದೊಡ್ಡಮ್ಮ ಫ್ರೀಯಾಗಿ ಬಂದು ಮಾಡ್ತೇವೆ. ತಗೋ ಪಟ ಪಟ ಚಟಪಟ ಚಟಪಟ. ಇದೆಯಾ 3 2 1 ದಪ್ಪ ಇರೋದಲ್ಲ ಈ ಕಡೆ ಹಾಕ್ಬಿಡಕ್ಕ. ದಪ್ಪ ಆಗಿರೋದೆಲ್ಲ ಗೊತ್ತಲ್ಲ, ನೀವೇ ನೋಡು. ದಪ್ಪ ಆಗೋದು ಇದ್ರೆ ತಗ್ದಾಕೊಂಡು ಅವರು ಚಿಕ್ಕಿದ್ದಾನೆ ಸ್ವಲ್ಪ. ಉಂಡೆ ಮಾಡೋದ್ರಿಂದ ಒತ್ತೋದಕ್ಕೆ ಶಿಫ್ಟ್ ಆಗ್ಬಿಟ್ಟಿದೀವಿ. ಯಾರು ಕರೆಕ್ಟ್ ಪ್ರೊಫೆಷನಲ್ ಅಲ್ಲ. ರಿಜೆಕ್ಟ್ ಮಾಡಿದ್ರೆ ಕಳಿಸಿ ಹಾಕ್ಬೋದು. ಹೆಂಗ್ ಬೇಕು ಹಂಗೆ ಬಿಸಾಕ್ತಿದ್ಯಾ? ಯಾರು? ನಾನಾ? ಅಮ್ಮ. ನಾವು ಇದು ಮಾಡೋದೆಲ್ಲ ತೋರಿಸ್ಬೇಕು. ಜಾಸ್ತಿ ಚಿಕ್ಕದ್ ಮಾಡ್ತಿದ್ಯಾ? ಜಾಸ್ತಿ ಪ್ರೆಸ್ ಮಾಡೋ ಮನಸ್ಸು ತೆಳ್ಳಗಾದ್ರೆ ಇವಾಗ ಕರೆಕ್ಟಾಗಿ ಆಯ್ತಾ? ಜಾಸ್ತಿ ಚಿಕ್ಕದ ಇದು ನೋಡಿ, ಚಿಕ್ಕದಾಯ್ತು. ನೀನು ಜಾಸ್ತಿ ನೋಡಿ ಒಂದ್ಸಲ ಪ್ರೆಸ್ ಮಾಡ್ತಾ ಇಲ್ಲ. ಈ ಕಡೆ ದಪ್ಪ, ಈ ಕಡೆ ತೆಳ್ಳು. ಸರಿ ಆಯ್ತು. ಸೆಂಟಿಮೀಟರ್ ಹಾಕ್ಬಿಟ್ರೆ ಏನಾಗ್ತದೆ? ಅಂತೀಯಲ್ಲ, ಆಯ್ತು ಆಯ್ತು ಸಮಾಧಾನ ಮಾಡ್ಕೊಂಡು ನೋಡು. ಇವಾಗ ಕರೆಕ್ಟಾಗೈತಾ? ಮಾತಾಡಿ.
ಏನು ಮಾತಾಡೋಣ, ಬಿಸಿ ಇವಾಗ. ಕೈ ಇಷ್ಟಿಷ್ಟ ತಪ್ಪಾಯ್ತು. ಕೈ ಎಣ್ಣೆ ಸ್ವಲ್ಪ ನೋಡಿ ಗೈಸ್, ನಾವು ಹಪ್ಳ ಓದ್ತಾ ಇದೀವಿ. ಅದು ಯಾವ ಹಪ್ಳಮ್ಮ ಇದು? ಯಾರು ಗೊತ್ತು? ಅಕ್ಕಿ ಹಪ್ಳ ಓದ್ತಾ ಇದೀವಿ. ಏನೇನು ಹಾಕಿದ್ಯಾ ಇದಕ್ಕೆ? ಜೀರಿಗೆ, ಮೆಣಸಿಕಾಯಿ ಪುಡಿ, ಸೋಡಾ, ಉಪ್ಪು. ಸಾಕ ಇಷ್ಟಿಷ್ಟು? ಬೇಗ ಬೇಗ ಮಾಡಬೇಕು ಉಂಡೆನ. ಒಳ್ಳೆ ಮಾಡಿ ಕಷ್ಟ ಉಂಡೆ. ಅವತ್ ನಾವ್ ಮಾಡಿದ್ದು ನೀವು ಯಾರು ಉಂಡೆ ಓದ್ತಾ ಇದ್ದಿದ್ದು? ಅವನೇ. ನೀನೇ ಉಂಡೆ ಮಾಡಿದ್ದು, ನಾನು ಒಬ್ಳೆ ಒತ್ತಿದ್ದು, ಅವ್ನು ಒಬ್ನೇ ಎತ್ತಾಕಿದ್ದು. ಹೌದಾ? ಶ್ರುತಿ ಜಾಗ ಅದು ಎಷ್ಟು ದಪ್ಪ ಮಾಡ್ಬೇಕಂತ ಗೊತ್ತಾಗಲ್ಲ. ಒಂದ್ ಉಂಡೆ ಮಾಡಿದೀರ, ಒಂದ್ ಮೀಡಿಯಮ್ ಆಗಿ ಹಂಗೆ ಮಾಡ್ಕೊಂಬಾ. ಈಗ ಕರೆಕ್ಟಾಗಿ ಮಾಡ್ತಿದ್ದೀನಾ? ಹಂಗೆ ಮಾಡು. ಚೂರೇ ಚೂರು ಅಂಟಿಸ್ತಾ ಇದೀನಿ ಅಷ್ಟೇ. ಜಾಗ ಇಲ್ಲ, ಹತ್ರ ಹತ್ರನೇ ಜಾಗ ಇಷ್ಟರಲ್ಲೇ ಎಲ್ಲ ನಾವು ಕವರ್ ಮಾಡ್ಬೇಕು. ಈ ಅದಕ್ಕೆ ಕಡೆನೂ ಹಾಕ್ಬೋದಲ್ವಾ? ಇದೆಲ್ಲ ಹಾಕ್ಬೇಕು ಆಗಲ್ಲ. ಅಷ್ಟೊಂದು ಸ್ವಲ್ಪ ಮಾಡಿದ್ಯಾ? ಮಸ್ತ್ ಹಿಡಿಬೇಕು ನಾವು. ಅದೇ ಅವತ್ತು ಅವ್ವ ಅದು ಫುಲ್ ಖಾಲಿ ಅನ್ಸ್ತಾಯ್ತಮ್ಮ. ಐತಿ ಅದಕ್ಕೆ ನೀನು ಇದು ಸಾವಿರ್ಕೊಂಡಿದ್ದು ಕೈ ಎಣ್ಣೆಯ ಹಂಗೆ ಕೀಳ್ಬೇಡ, ಒಂದೇ ಇದ್ರೆ ಎಳ್ಕೊಳವ. ಹಿಂಗೆ ಒಂದು ಚೂರ್ನೇ ತಾಂಡು ಹಿಂಗೆ ಮಾಡ್ಕೊ. ಓಕೆ. ಜಾಸ್ತಿ ಎಣ್ಣೆನೂ ಹಾಕ್ಬಾರ್ದು, ಇದು ಮಾತ್ರ ಸ್ಮೆಲ್ ಬರ್ತದೆ. ಜಾಸ್ತಿ ದಪ್ಪನ ಮಾಡಬೇಡ, ಮಂದೈತೆ. ಒಂದು ಸಮ ಒಂಚೂರು ಜಾಗ ಇರಬಾರ್ದು ರುತಿ. ಜಾಗ ಜಾಸ್ತಿ ಬಿಡ್ಬೇಡ ಕಣ. ಕೆಳಗಡೆ ಹಾಕವರ್. ಒಬ್ರು ಒತ್ತೋದು, ಒಬ್ರು ಉಂಡೆ ಮಾಡೋದು, ಒಬ್ರು ಹಾಕೋದು. ಇನ್ನೊಬ್ಬ ನಿಂತ್ಕೊಂಡು ಪೋಸ್ಟ್ ಕೊಡ್ತಾನೆ. ವಿಡಿಯೋ ಮಾಡ್ತಾವನೆ, ಪೋಸ್ಟ್ ಕೊಡ್ತಾವನ. ವಿಡಿಯೋ ಮಾಡ್ತಾನೆ ಕಷ್ಟ ಪಡ್ಕೊಂಡು, ಪಾಪ ಪೋಸ್ ಕೊಡ್ತಾವನೆ ಅಂತ. ಕಷ್ಟಪಡು. ಇಷ್ಟೊಂದು ಚೆನ್ನಾಗಿ ತುಂಬಾ ತುಪ್ಪ ಹಾಕಿದೆ ಮುಂಡೆ. ಅವ ಹೌದಾ? ಅಯ್ಯೋ ಫುಲ್ ಇರ್ತೈತೆ ನಂದು. ಅವರ್ ಆಯಿತು ಅಷ್ಟೇ ಒತ್ತೋದಕ್ಕೆ. ತುಂಬ ಅಂದರೆ ನನ್ನ ತಮ್ಮ ಮತ್ತು ನನ್ನ ಅಮ್ಮ ಎಲ್ಲ ಸೇರ್ಕೊಂಡು ಓದ್ತಿರೋದ್ರಿಂದ ಕಮ್ಮಿ ಟೈಮ್ ಹಿಡಿತು. ಇವಾಗೆಲ್ಲ ಇಟ್ಟಿಡ್ತಾ ಇದ್ದೀವಿ. ಮತ್ತು ನಮ್ಮ ಯಾವಾಗ ಕೆಲಸ ಕೊಡ್ತಾರೋ ಗೊತ್ತಿಲ್ಲ. ಇದನ್ನೆಲ್ಲ ಒಣಗಿಸ್ಬೇಕು. ಗೈಸ್ ನೋಡಿದ್ರಿ ಅಲ್ವಾ, ಯಾವುದೇ ರೀತಿ ಕಷ್ಟಪಟ್ಕೊಂಡು ಇಷ್ಟಪಟ್ಟು ಹಪ್ಪಳ ಒತ್ತಿದ್ವಿ ಅಂತ. ಸೊ ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ.